ಸ್ತ್ರೀಯರ ಆ ಭಾಗ ಮುಟ್ಟಿದರೆ ನಿಮ್ಮನ್ನು ಎಂದಿಗೂ ಬಿಟ್ಟೋಗೋದಿಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆಕರ್ಷಕವಾಗಿಸುವುದು ಕೇವಲ ದೈಹಿಕ ಸ್ಪರ್ಶವಲ್ಲ, ಸಂಸ್ಕಾರ ಮತ್ತು ನಡತೆ. ಪ್ರೀತಿ ಅಥವಾ ಆಕರ್ಷಣೆ ಭಾವನಾತ್ಮಕವಾಗಿದ್ದು ಗೌರವದಿಂದ ಆರಂಭವಾಗುತ್ತದೆ. ಹೆಣ್ಣನ್ನು ಕೇವಲ ಆಕರ್ಷಣೆಯ ವಸ್ತುವಾಗಿ ನೋಡದೆ ಅವಳ ಅಭಿಪ್ರಾಯಕ್ಕೂ ಬೆಲೆ ಕೊಟ್ಟು ತಾಳ್ಮೆಯಿಂದ ಕೇಳುವುದು ಮೊದಲ ಹೆಜ್ಜೆ. ನಿನಗೇನು ಗೊತ್ತು ಎನ್ನುವುದಕ್ಕಿಂತ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳುವುದು ನಿಮ್ಮ ಮೇಲಿನ ಗೌರವವನ್ನು ಹೆಚ್ಚಿಸುತ್ತದೆ. ಸ್ತ್ರೀಯರ ಆ ಭಾಗ ಮುಟ್ಟಿದರೆ ನಿಮ್ಮನ್ನು ಎಂದಿಗೂ ಬಿಟ್ಟೋಗೋದಿಲ್ಲ. ಸ್ತ್ರೀಯರ ಆ ಭಾಗ ಮುಟ್ಟಿದರೆ ನಿಮ್ಮನ್ನು ಎಂದಿಗೂ ಬಿಟ್ಟೋಗೋದಿಲ್ಲ. ಅಹಂಕಾರವಿಲ್ಲದ ಆತ್ಮವಿಶ್ವಾಸ ಮತ್ತೊಂದು ಸೂತ್ರ. ತನ್ನನ್ನು ತಾನು ಪ್ರೀತಿಸುವ ಮತ್ತು ನಂಬುವ ವ್ಯಕ್ತಿ ಎಲ್ಲರಿಗೂ ಇಷ್ಟವಾಗುತ್ತಾನೆ. ಹೊಸ ಪರಿಚಯದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮುಗುಳು ನಗುತ್ತಾ ಮಾತನಾಡುವುದು, ನಡಿಗೆ ಮತ್ತು ಮಾತಿನಲ್ಲಿ ದೃಢತೆ ತೋರಿಸುವುದು ಮುಖ್ಯ. ಆದರೆ ಅದು ಎದುರಿಗಿರುವವರನ್ನು ಕೀಳಾಗಿ ಕಾಣುವಂತಿರಬಾರದು. ಮೂರನೆಯದು ಉತ್ತಮ ಕೇಳುಗನಾಗುವುದು. ಮಾತನಾಡುವುದಕ್ಕಿಂತ ಎದುರಿಗಿರುವವರ ಭಾವನೆಯನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಅವಳು ತನ್ನ ಕಷ್ಟದ ದಿನದ ಬಗ್ಗೆ ಹೇಳಿಕೊಳ್ಳುವಾಗ ತಕ್ಷಣ ಪರಿಹಾರ ನೀಡಲು ಹೋಗಬೇಡಿ. ಬದಲಾಗಿ, ನಿಮಗೆ ತುಂಬಾ ಕಷ್ಟವಾಗಿದೆ ಅನ್ಸುತ್ತೆಯಲ್ವಾ, ಇಂದು ಅವಳ ಭಾವನೆಯನ್ನು ಅರ್ಥಮಾಡಿಕೊಳ್ಳಿ. ಈ ಸಂವೇದನಾಶೀಲತೆ ಹುಡುಗಿಯರಿಗೆ ತುಂಬಾ ಇಷ್ಟವಾಗುತ್ತದೆ. ನಾಲ್ಕನೆಯದು ಪ್ರಾಮಾಣಿಕತೆ. ಬೇರೆಯವರನ್ನು ಮೆಚ್ಚಿಸಲು ನಕಲಿ ವ್ಯಕ್ತಿತ್ವ ತೋರಿಸಬೇಡಿ. ನೀವು ಶ್ರೀಮಂತರಲ್ಲದಿದ್ದರೂ ಪರವಾಗಿಲ್ಲ, ಇದ್ದದ್ದನ್ನು ಇದ್ದಂತೆ ಹೇಳಿ. ಸುಳ್ಳು ಹೇಳಿ ಆಕರ್ಷಿಸುವುದು ಮರಳಿನ ಮೇಲೆ ಅರಮನೆ ಕಟ್ಟಿದಂತೆ. ನಿಮ್ಮ ನೈಜತೆಯನ್ನು ಇಷ್ಟಪಡುವವರು ಎಂದಿಗೂ ನಿಮ್ಮ ಜೊತೆಗೆ ಇರುತ್ತಾರೆ. ಐದನೆಯದು ಸ್ವಯಂ ಪ್ರಗತಿ ಮತ್ತು ಗುರಿ. ಜೀವನದಲ್ಲಿ ಸ್ಪಷ್ಟವಾದ ಗುರಿ ಹೊಂದಿರುವ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಪುರುಷ ಸಹಜವಾಗಿಯೇ ಆಕರ್ಷಕವಾಗಿ ಕಾಣುತ್ತಾನೆ. ದಿನಾಲೂ ವ್ಯಾಯಾಮ, ಹೊಸ ಪುಸ್ತಕಗಳನ್ನು ಓದುವುದು, ವೃತ್ತಿಯಲ್ಲಿ ಸಾಧನೆ ಮಾಡಲು ಶ್ರಮಿಸುವುದು. ಶಿಸ್ತುಬದ್ಧ ಜೀವನವನ್ನು ನೋಡಿ ಇತರರು ಪ್ರೇರಿತರಾಗುತ್ತಾರೆ. ಶಾರ್ಟ್ಕಟ್ಗಳು ದೀರ್ಘಕಾಲ ಉಳಿಯುವುದಿಲ್ಲ. ನಿಮ್ಮ ಗುಣ ಮತ್ತು ನಡತೆ ಮಾತ್ರ ಶಾಶ್ವತವಾಗಿ ಸೆಳೆಯಬಲ್ಲವು.